ಕಾರಣ ನನಗೆ ಮಾತು ಸರಿ ಬರುವುದಿಲ್ಲ. 4 ವರ್ಷಗಳಿಂದ ಮಾತಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದೇನೆ. ಇಂದಿನ ಸುಂದರ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ಮಾಜಿ ಮೇಯರ್ ಕೆ ಹರ್ಷಪ್ರವರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದ ಡಾಕ್ಟರ್ ಸಿದ್ದೀಕ್ ರವರೇ, ಈ ಸ್ನೇಹ ದೀಪ ಸಂಸ್ಥೆಯನ್ನು ನಡೆಸುತ್ತಿರುವ ತಪಸ್ಸುರವರೇ ಮತ್ತು ಇನ್ನೋರ್ವ ನನ್ನ ಆತ್ಮೀಯರು ಹಿರಿಯ ಗಾಯಕರು ದೈ ಬೀಸಿರೋರವರೇ ಮತ್ತು ಇನ್ನೋರ್ವ ಗಾಯಕ ಮತ್ತು ಈ ಸಂಸ್ಥೆಯ ಉಪಾಧ್ಯಕ್ಷ ಇರ್ಫಾನ್ ಕುಂದಾಪುರ್ ಅವರೇ ಮತ್ತು ನನ್ನೊಟ್ಟಿಗೆ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸುವ ಸಮಾಜ ಗಡಿಯ ಸಮೀರ್ ಮುಲ್ಕಿ ಮತ್ತು ಮುಂಬದಿಯಲ್ಲಿರುವ ಎಲ್ಲ ಕಲಾವಿದರು, ಬೇರೆ ಕಲಾವಿದರು. ಪ್ರಥಮವಾಗಿ ನಾನು ಕಲಾವಿದರ ಈ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು ಹೇಳಿದ್ದೇನೆ. ಈ ಒಕ್ಕೂಟವನ್ನು ಯಾಕೆ ಸ್ಥಾಪಿಸಲಾಗಿದೆ? ನಮ್ಮ ಬ್ಯಾರಿಯಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಮುಂದೆ ಕೆಸಟಿಗೆ ಸಾಹಿತ್ಯ ಬರೆಯುತ್ತಿದ್ದಾಗ ಗಾಯಕರು ನಮಗೆ ಸಿಗ್ತಾ ಇಲ್ಲ. ಬ್ಯಾರಿಯಲ್ಲಿ ಬೆರಳೆಣಿಕೆಯಾಗಿದೆ. ನಾನು ನಮ್ಮ ಸಹೋದರ ಸಮುದಾಯದ ಮಂದಿಯನ್ನು ಕರೆದು ಹಾಡಿಸಿದ್ದೇನೆ. ತುಂಬಾ ಕೆಸಟುಗಳಲ್ಲಿ 100 ಹೆಚ್ಚು ಕೆಸಟುಗಳಿಗೂ ನಾನು ಸಾಹಿತ್ಯ ಬರೆದಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಸಹೋದರ ಸಮುದಾಯದ ಗಾಯಕರನ್ನು ನಾನು ಕರೀತಾ ಇದ್ದೆ. ಇಷ್ಟು ಗಾಯಕರಿರಲಿಲ್ಲ. ಒಮ್ಮೆ ನಾನು ನಿರಂತರವಾಗಿ ಕಳೆದ 25 ವರ್ಷಗಳಿಂದ ಸ್ಥಳೀಯ ಟಿವಿಯಲ್ಲಿ ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಭಾಷೆಯಲ್ಲಿ ಕೂಡ ಟಿವಿಯಲ್ಲಿ ಬರಬೇಕು, ಇತರ ಭಾಷೆಗಳಂತೆ ಬರಬೇಕು ಎಂಬ ಹಠ ಹಿಡಿದು ನಿರಂತರವಾಗಿ ಕಳೆದ 23 ವರ್ಷಗಳಿಂದ ನಾನು ಸ್ಥಳೀಯ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ. ಒಮ್ಮೆ ನಾನು ಒಂದು ಕೆಸರಲ್ಲಿ ಒಂದು ಹಾಡು ಕೇಳಿದೆ, ಸಮೀರ್ ಅವರ ಹಾಡು. ಆಗ್ಲೇ ಅವರನ್ನು ಕರೆದೆ ಟಿವಿ ಕಾರ್ಯಕ್ರಮ, ನೆನಪಿರ್ಬೇಕು ಸಮೀರ್ ಅವರಿಗೆ. ಆಗ ಚಿಕ್ಕ ಹುಡುಗ ಸಮೀರ್, ಅನಂತರ ತುಂಬಾ ಸಾಧನೆ ಮಾಡಿದ್ದಾರೆ ಸಮೀರ್. ಈಗ ಬ್ಯಾರಿಯಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ, ಸಮಾಜ ಗಡಿಯರಿದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಸಾದಿ ಪೈಪೆ ತುಂಬಾ, ನನಗೆಲ್ಲ ಎಲ್ಲರ ಪರಿಚಯ ಇಲ್ಲ, ಕೆಲವರೆಲ್ಲ ಪರಿಚಯ ಇದೆ. ಈ ಅನುವಾದಕರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರ ಇಂಥ ಬ್ಯಾರಿ ಸಾಹಿತಿಗಳು, ಕೆಸಟಿಗೆ ಹಾಡು ಬರೆಯುವ ಸಾಹಿತಿಗಳು ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಇವರನ್ನು ಒಂದು ವೇದಿಕೆಯಲ್ಲಿ ಸೇರಿಸಬೇಕೆಂಬ ಉದ್ದೇಶದಿಂದ ಈ ಒಕ್ಕೂಟವನ್ನು ರಚಿಸಲಾಗಿದೆ. ಒಂದು ಪ್ರತಿಭಾ ಅನ್ವೇಷಣೆ ಮಾಡುವಂತದ್ದು, ಈ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತದ್ದು ಮತ್ತು ಅಶಕ್ತ ಕಲಾವಿದರಿಗೆ ನೆರವು ನೀಡುವಂತದ್ದು. ಇಂಥ ಕಾರ್ಯಕ್ರಮ ನಿರಂತರ ಈ ಬ್ಯಾರಿ ಇದರಲ್ಲಿ ಕಲಾವಿದರ ಒಕ್ಕೂಟದಲ್ಲಿ, ಸಂಗೀತ ಕಲಾವಿದರ ಒಕ್ಕೂಟದಲ್ಲಿ ನಡೀತಾ ಇದೆ. ನಿರಂತರವಾಗಿ ಅಶಕ್ತ ಕಲಾವಿದರಿಗೆ ನೆರವು ನೀಡುವಂತ ಇಂದು ಕೂಡ ಇದೆ. ಬಹುಶಃ ಓರ್ವ ಕಲಾವಿದರು ಮೊನ್ನೆ ನಮ್ಮನ್ನು ಬಿಟ್ಟು ಅಗಲಿದರು, ಅವರಿಗೆ ಒಂದು ನೆರವು ನೀಡುವಂತ ಕಾರ್ಯಕ್ರಮ ಇಂದು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರ ಸ್ಥಾಪಕ ಅಧ್ಯಕ್ಷರಾಗಿ ಸಮೀರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮಾರು 2-3 ವರ್ಷಗಳ ಮತ್ತೆ ಬ್ಯಾರಿಯಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಸಮೀರ್ ಅವರು ಮಾಡಿದ್ರು. ಅದಕ್ಕೂ ಕೂಡ ನಾನು ಹೋಗಿದ್ದೆ, ನನಗೆ ಕೂಡ ಸನ್ಮಾನ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ಇಂತಹ ಕಾರ್ಯಕ್ರಮ ಸಾಮಾಜಿಕವಾಗಿ ಇಂದು ಸ್ನೇಹದೀಪ ಸಂಸ್ಥೆಯ ಮಕ್ಕಳಿಗೆ ನೆರವು ನೀಡಬೇಕೆಂಬ ಆಶಯವನ್ನು ಕೂಡ ಕಲಾವಿದರು ಇಟ್ಟುಕೊಂಡಿದ್ದಾರೆ. ಅವರ ಮುಂದೆ ಹಾಡಬೇಕು, ಅವರನ್ನು ಸಂತೋಷಪಡಿಸಬೇಕು. ಅದಕ್ಕಾಗಿ ನಾನು ಈ ಬ್ಯಾರಿ ಕಲಾವಿದರ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಈ ಮಕ್ಕಳ ಬಗ್ಗೆ ನಾನು ತಪಸ್ಸು ಮೇಡಮ್ರವರು ಈಗ ನೋಡ್ತಾ ಇಲ್ಲ, ಬಹುಶಃ ನನ್ನ ಟಿವಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಾ, ನೀವು ನೆನಪಿರಬೇಕು. ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಹಾಲ್ ನಲ್ಲಿ ಶೂಟಿಂಗ್ ಆಗ್ತಾ ಇದ್ದಾಗ ಇವರಲ್ಲಿ ಅವರನ್ನು ಮಾತಾಡಿದ್ದೇನೆ ನನ್ನ ಟಿವಿ ಕಾರ್ಯಕ್ರಮದಲ್ಲಿ. ಈ ಮಕ್ಕಳನ್ನು ಸಂರಕ್ಷಣೆ ಮಾಡುವಂತದ್ದು ಬಹಳ ದೇವರ ಕೆಲಸ. ನಿಮಗೆ ಮಾಜಿ ಮೇಯರ್ ಹೇಳಿದ್ರು, ಭಗವಂತ ದೀರ್ಘ ಆಯುರಾರಿಗೆ ಕೊಡಲಿ ಎಂದು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮ ನಿರಂತರವಾಗಿ ಇನ್ನೂ ಕೂಡ ನಡೀತಾ ಇರಲಿ
ಎಂದು ಹೇಳ್ತಾ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನನ್ನ ಭಾಷೆ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.